ನಮಸ್ಕಾರ ವೀಕ್ಷಕರೇ, ಎಸ್ ಕೆ ಇನ್ಫೋ ಹಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ನಾವು ತೊಡಿಕಾನ ಗ್ರಾಮದಲ್ಲಿರುವ ಹಳೆಮನೆ ಎಸ್ಟೇಟ್ನ ಹೋಮ್ ಟೂರನ್ನು ಮಾಡಿದ್ದೆವು. ಈ ಸಂಚಿಕೆಯಲ್ಲಿ ಹಳೆಮನೆ ಎಸ್ಟೇಟ್ನ ಹೂದೋಟಗಳು, ಹಣ್ಣಿನ ತೋಟಗಳು ಮತ್ತು ಟೆಂಟ್ ಸ್ಟೇ ಬಗ್ಗೆ ತಿಳಿಯೋಣ. 2 ವೆರೈಟಿ ಫ್ರೂಟ್ಸ್ ಗಿಡ ಇದೆ. ಅದು ನಮ್ಮ ತಂದೆ ಹೇಗಂತ ಹೇಳಿದ್ರೆ ಪಕ್ಷಿಗಳಿಗೆ ತಿನ್ಲಿಕ್ಕೆ ಬೇಕು ಅಂತ, ಹಾಗೆ ತುಂಬಾ ಅವರಿಗೆ ತುಂಬಾ ಇಷ್ಟ. ಮತ್ತೆ ಈಗ ಬಂದವರಿಗೆ ಕೊಡ್ಲಿಕ್ಕೆ ಇಲ್ಲಿ ನೋಡಿ, ಇದು ತುಂಬಾ ಜನ ಕೇಳ್ತಾರೆ. ರಾಂಬುಟನ್. ಓಕೆ. ಓಹ್, ಚಂದ ಉಂಟಲ್ಲ. ಸ್ವೀಟ್ ಉಂಟು ಈಗ. ಹೌದು, ಹುಳಿ ಹೋಗಿದೆ. ಹೌದು. ತರಕಾರಿ ಇಲ್ಲಿ ಹಾಕಿದ್ದೀರಿ? ಹಾಂ, ಮನೋಳಿ, ನುಗ್ಗೆ ಮತ್ತು ಇದು ಲಿಂಬೆ. ಹೈಬ್ರಿಡ್ ಲಿಂಬೆ. ಲಿಂಬೆ ಬಿಟ್ಟಿದೆ ತುಂಬ. ಹೌದೌದು, ಆಗಿದೆ. ನುಗ್ಗೆ ನೋಡಿ ಎಷ್ಟಾಗಿದೆ ಒಂದು ಸಲ. ಕೊಯ್ಲಿಲ್ಲ, ತಿಂದು ಸಾಕಾಯ್ತು. ಹೌದು, ಅದಕ್ಕೆ ಬಾಕಿ ಇದೆ. ಇದು ಒಂದು ಸರ್ ಗುಜ್ಜೆ. ಇದು ಗುಜ್ಜೆ ಅಲ್ಲ, ಇದು ಜಾಕ್ ಅನಿಲ್ ಅಂತೇಳಿ ಹಲಸಿನಕಾಯಿ. ವರ್ಷ ಇಡೀ ಆಗ್ತದಂತೆ. ಗಮ್ಲೆಸ್. ಹೌದಾ? ಇದೊಂದು 2 ವರ್ಷ ಆಯ್ತು ಹಾಕಿ. ಇವಾಗ ಆಗಿದೆ. ಈ ಸಲ ತಿಂದಿದ್ದೇವೆ ನಾವು ಒಂದು 2 ಸಲ. ಭಾರಿ ಒಳ್ಳೆದಾಗ್ತದೆ ಗಮ್ಲೆಸ್. ಈ ಸಲ ಇದು ಆಯ್ತಲ್ಲ, ಇನ್ನೊಂದು 10 ಗಿಡ ತಂದು ಹಾಕ್ಬೇಕಂತ ಉಂಟು. ತುಂಬಾ ಚೆನ್ನಾಗಿ ಬರ್ತದೆ. ವರ್ಷ ಇಡೀ ಆಗೋದಾದ್ರೆ ಇದನ್ನು ಕೂಡ ನಾವು ಏನಾದ್ರು ಮಾಡ್ಬೋದು. ಹೌದು ಹೌದು ಹೌದು. ಇಲ್ಲಿ ಇದು ಉಂಟಲ್ಲ, ಇದು ಯಾವುದು? ವಾಟರ್ ಆಪಲ್ ಅಂತ ಹೇಳಿ. ವಾಟರ್ ಆಪಲ್. ಈಗ ಹೇಗಿದೆ ಟೇಸ್ಟ್ ಇದ್ರದ್ದು? ಇದು ಈಗ ಸ್ವಲ್ಪ ಹುಳಿ ಇರ್ಬೋದು. ಅಂದ್ರೆ ಮಳೆ ನೀರು ಬಿದ್ದ ಕೂಡ ಸ್ವಲ್ಪ ಹುಳಿ ಆಗ್ತದೆ ನಿಮಗೆ. ಇದೆಲ್ಲ ಹಣ್ಣಾಗಿದೆ. ಇದು ಇದೆಲ್ಲ ಇನ್ನು ಫುಲ್ಲು ನೋಡಿ ಎಲ್ಲ ಬಿದ್ದು. ಯಾರಿಗೂ ಬೇಡ, ಬಂದವರಿಗೆಲ್ಲ ಇದನ್ನು ಕೊಯ್ಕೊಂಡು ಹೋಗ್ತಾರೆ, ಕೊಯ್ಕೊಂಡು ತಿನ್ಬೋದು. ಇದು ಫ್ರೂಟ್ ಎಲ್ಲ ಭಾರಿ ರೇರ್. ಹೌದು. ಮೇನ್ ಪಕ್ಷಿಗಳಿಗೆ ಇದು. ನೀವು ಬೆಳಿಗ್ಗೆ ಒಂದು 6 ಗಂಟೆ 6:30 ಇದ್ರೆ ಫುಲ್ ಚಿಲಿಪಿ ಇರ್ತದೆ ಪಕ್ಷಿಗಳು. ಓಕೆ. ಫುಲ್ ಗಾರ್ಡನ್ ಥರ ಮಾಡಿದ್ದೀರಿ ಮನೆ ಸುತ್ತ. ಟೆಂಟ್ ಸ್ಟೇಗೆ ಕೆಳಗೆ ಕೊಟ್ಟಿದೆ. ಹೌದು. ರೂಮ್ ಆಗಿತ್ತು. ಓಕೆ. ಇಲ್ಲಿ ಕೂಡ ಟ್ರೆಕ್ಕಿಂಗ್ ಎಲ್ಲ ಹೋಗಿ ಹೌದು ಮಲಗಲಿಕ್ಕೆ ಗ್ರೂಪ್ ಎಲ್ಲ ಬಂದ್ರೆ ಇಲ್ಲೇ ಕೊಡ್ತೇವೆ ನಾವು. ಹಾಗಲ್ಲ, ಅಲ್ಲಿ ಕೆಲವರು ಬಂದವರು ಅವರು ಮಾತಾಡಿಕೊಂಡು ಅವರ ಗ್ರೂಪ್ ಅವರಿಗೆ ಪ್ರೈವೇಸಿ ಬೇಕು ಅಂತಿರ್ತದೆ. ಅಂಥವ್ರಿಗೆ ಇಲ್ಲೇ ಕೊಡ್ತೇವೆ ಗ್ರೂಪ್ ಅವರಿದ್ರೆ. ಓಕೆ. ಒಳಗೆ ತುಂಬ ಇವಾಗ ಅಷ್ಟು ಕ್ಲೀನ್ ಇಲ್ಲ, ಈಗ ಕ್ಲೀನ್ ಮಾಡ್ತೇನೆ. ಇವಾಗ ನೆಕ್ಸ್ಟ್ ವೀಕೆಂಡ್ ಸ್ಟಾರ್ಟ್ ಕ್ಲೀನಿಂಗ್ ನಡೀತಾ ಇದೆ. ಇಲ್ಲಿ ಎಲ್ಲ ಫುಲ್ ಟೆಂಟ್ ಹಾಕಿ ಕೊಡ್ತೇವೆ. ಒಂದೊಂದು ಟೆಂಟಲ್ಲಿ 2 ಜನ. ಅಲ್ಲಿ ಆ ಕಡೆ 4 ಬಾತ್ರೂಮ್ ಇದೆ. ಬಿಸಿನೀರು ಮತ್ತೆ ತಣ್ಣೀರು 2 ಬಿಸಿನೀರು ಬರ್ತದೆ. ಇಂಡಿಯನ್ ಉಂಟು, ವೆಸ್ಟರ್ನ್ ಕೂಡ ಉಂಟು. ಓಕೆ. ತುಂಬಾ ಸಿಂಪಲ್. ನಮ್ಮ ಕಾನ್ಸೆಪ್ಟ್ ಸಿಂಪಲ್ ಸೆಟಪ್. ಸಿಂಪಲ್ ನೋಡ್ಲಿಕ್ಕೆ ಚಂದ, ಎಸ್ಥೆಟಿಕ್ ಆಗಿ ಸಿಂಪಲ್ ಸೆಟಪ್. ಓಕೆ. ಜನಗಳಿಗೆ ಅಂದ್ರೆ ಅದೇ ಹೇಳೋದಲ್ಲ, ನಾನು ಹೇಳ್ತಾ ಇದ್ದೆ ಅಂದ್ರೆ ಲಕ್ಸುರಿ ರೆಸಾರ್ಟ್ ನಿಮಗೆ ಫುಲ್ ಕಮರ್ಷಿಯಲ್ ಹೋಮ್ಸ್ ಎಲ್ಲ ಕಡೆ ಸಿಗ್ತದೆ ಜನಗಳಿಗೆ. ನಾನು ಅದಕ್ಕೆ ನಮ್ಮ ಹಳೆ ಮನೆ ಒಂದು ಸ್ಟ್ಯಾಂಡ್ ಔಟ್ ಆಗ್ಬೇಕಂತ ಈ ತರ ಸಿಂಪಲ್ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದೆ. ಹೌದು. ಮತ್ತೆ ಹುಡುಕಿಕೊಂಡು ಬರ್ತಾರೆ ಈಗ ಜನಗಳು. ಹೇಗಂತೇಳಿ ಈಗ ನೀವು ಬಂದಿರ್ತೀರಿ ಮುಂಚೆ, ನೀವು ಹೋಗಿ ನಿಮಗೆ ನಿಮ್ಮ ಅನುಭವ ಚೆನ್ನಾಗಿ ನಿಮ್ಮ ಫ್ರೆಂಡ್ಗಳಿಗೆ ಹೇಳ್ತೀರಿ, ಅವ್ರನ್ನವರು ಕರ್ಕೊಂಡು ಬರ್ತಾರೆ, ಅವರ ಫ್ರೆಂಡ್ ಕರ್ಕೊಂಡು ಹಾಗೆ ಬರ್ತಾ ಇದ್ದಾರೆ ಜನಗಳಿಗೆ. ಓಕೆ. ಇಲ್ಲಿ ಸ್ವಲ್ಪ ಅಂದ್ರೆ ನಿಮ್ದು ಫೈರ್ ಕ್ಯಾಂಪ್ ಆ ರೀತಿ? ಫೈರ್ ಕ್ಯಾಂಪ್ ಉಂಟು, ಬಟ್ ಈಗ ಮಳೆಗಾಲದ ಕಾರಣ ಇಲ್ಲ. ಓಕೆ. ಆಕ್ಚುಲಿ ನಿಮ್ಮಲ್ಲಿ ನೀರೆಲ್ಲ ನ್ಯಾಚುರಲ್ ಆಗಿ ಅದೇ ನಮ್ಮ ತೊಡಿಕಾನ ಅಂದ್ರೆ ನೀರು ಮತ್ತೆ ಕಾಡಿಗೆ ನಾವು ಇಲ್ಲಿ ಎಷ್ಟು ಬೇಕಾದ್ರೆ ಇದೆ ದೇವರ ದಯದಿಂದ. ನೀರಿಗೆ ಮತ್ತು ಪರಿಸರಕ್ಕೆ ಇಲ್ಲಿ ಕೊರತೆ ಇಲ್ಲ, ಎಷ್ಟು ಬೇಕಾದ್ರೆ ಇದೆ. ಎದುರು ಕೂಡ ನ್ಯಾಚುರಲ್ ನಮ್ಮಲ್ಲಿ ಒಂದು ಇದೆ, ತೋಡಿದೆ ತೋಟದ ಒಳಗಡೆ ನೋಡುವ ಅದನ್ನು ಮತ್ತೆ ಚೆನ್ನಾಗಿದೆ ಆಕ್ಚುಲಿ ಇದು.
ಇಲ್ಲಿ ಒಂದು ಸಣ್ಣದಾಗಿ ಇದು ಮಾಡಿದಿರಿ, ಇದೆಂತ ಪರ್ಪಸ್? ಇದೇನಿಲ್ಲ, ಸುಮ್ಮನೆ ಡಿಶ್ ಒಂದು ಹಾಳದಿತ್ತು, ಅದನ್ನೇ ಕನ್ವರ್ಟ್ ಮಾಡಿ ಈ ರೀತಿ ಮಾಡಿದ. ಸುಮ್ಮನೆ ಒಂದು ಕೂತ್ಕೊಳ್ಳಿಕ್ಕೆ ಚಿಟ್ ಚಾಟ್ ಮಾತಾಡ್ಲಿಕ್ಕೆ, ಏನಾದ್ರು ಟೀ ಕುಡಿಲಿಕ್ಕೆ, ಸುಮ್ಮನೆ ಕೂತ್ಕೊಂಡು ಹರಟೆ ಹೊಡ್ಲಿಕ್ಕೆ. ಒಳ್ಳೆ ಪ್ಲೇಸ್. ಹಿಂದಿನದನ್ನು ನೆನಪಿಸುತ್ತೆ ಎಲ್ಲರಿಗೂ. ಬಸ್ ಸ್ಟ್ಯಾಂಡ್ ಎಲ್ಲ ಇದ್ರೆ ಹಳೆ ನಿಮಗೆ ನೆನಪಿರ್ಬೋದು, ಸುಮ್ಮನೆ ಕೂತ್ಕೊಂಡು ಮಾತಾಡ್ತಾ ಇದ್ರು. ಇದು ಟೈರ್ ಅನ್ನೇ ಕನ್ವರ್ಟ್ ಮಾಡಿದಲ್ಲ? ಇದನ್ನ ಟೈರ್ನೇ ಮಾಡಿದ್ದು ಕೂತ್ಕೊಳ್ಳಿಕ್ಕೋಸ್ಕರ. ಬಂದವರೆಲ್ಲ ಇದ್ರಲ್ಲಿ ಆಟ ಆಡುವಾರ ಅಂತ? ಕೆಲವರು ಆಟ ಆಡ್ತಾರೆ, ಅಲ್ಲಿ ಮೇಲೆ ಒಂದು ಕೆಲವು ಜಾಗ ಉಂಟು, ಅಲ್ಲಿ ಒಳ್ಳೆ ಉಂಟು, ಅಲ್ಲಿ ಆಡ್ತಾರೆ. ಓಹೋ. ಇದಕ್ಕೆಲ್ಲ ಮುಂಚೆ ಈಗ ಮಳೆಗಾಲ ಚೋರೆಲ್ಲ, ಒಮ್ಮೆ ಜೋರು ಮಳೆ ಬಂದ್ರೆ ಎಲ್ಲ ಕ್ಲೀನ್ ಆಗ್ತದೆ. ಆಮೇಲೆ ಮಡ್ ನಿಮ್ದು ಇದು ಆಟ ಆಡ್ತೀರಲ್ಲ ಅದುಂಟು ಸರ್, ಅಲ್ಲಿ ಹೋಗುವ ಮೋಸ್ಟ್ಲಿ ಮಡ್ ಗೇಮ್ಸ್ ಎಲ್ಲ ಉಂಟು. ಮಡ್ ಗೇಮ್ಸ್ ಕೆಸರಿನಲ್ಲಿ ಹೌದು, ಎಲ್ಲ ಉಂಟು. ಅಲ್ಲಿಗೆ ಹೋಗ್ತಾ ಕರ್ಕೊಂಡು ಹೋಗುವ. ಹೌದು, ಎಲ್ಲ ಇಲ್ಲೇ ಹೋಗ್ಬೇಕಾ? ಓಕೆ. ಇದೊಂದು ಚಿಕ್ಕ ಮರ ಸರ್. ಓ, ಒಂದು ಎಷ್ಟು ವರ್ಷ ಆಯ್ತು? ಆಲ್ಮೋಸ್ಟ್ ಅದೇ ಒಂದು 50-60 ವರ್ಷ ಆಯ್ತು. ಸುಮಾರು ಆಗ್ತದೆ ಚಿಕ್ಕು, ಬೇಕಷ್ಟು ಆಗ್ತದೆ. ಹೌದಾ? ಹಾ, ಬಂದವರಿಗೊಂದು ನೇಚರ್ ಫೀಲ್ ಆಗ್ಬೋದು. ನೇಚರ್ ನಿಮಗೆ ಇಲ್ಲಿ ಹೇಳಲ್ಲ, ಅದೇ ನೀವು ಊಟ ಮಾಡದಿದ್ರೆ ಫ್ರೂಟ್ಸ್ ತಿಂದ್ಕೊಂಡೆ, ಸೀಸನ್ಗೆ ಬಂದ್ರೆ ಫ್ರೂಟ್ಸ್ ತಿಂದ್ಕೊಂಡೆ ನೀವು ಸರ್ವೈವ್ ಆಗ್ಬೋದು ಅಲ್ಲ. ಇದನ್ನೆಂತ ಹೂ? ನಾಗಸಂಪಿಗೆ ಸರ್. ನಾಗಸಂಪಿಗೆನಾ? ನೋಡಿದೀರಾ? ಇಲ್ಲ, ನೋಡಿದ್ರೆ ಬಟ್ ನೆನಪಿಲ್ವೇನೋ. ನೀವು ಕರೆಕ್ಟಾಗಿ ಗಿಡ ನೋಡಿದ್ರಿ ಸರ್. ಇದರ ಒಳಗೆ ಶಿವಲಿಂಗ ಉಂಟು ಸರ್, ಲಿಂಗ ಥರ ಕೊಡಿ. ನಾಗಸಂಪಿಗೆ ಹೇಳ್ತಾರೆ, ನಾಗನಿಗೆ ಪೂಜೆಗೆಲ್ಲ ಇದನ್ನಿಟ್ಟೆ ಒಳ್ಳೇದು, ಶ್ರೇಷ್ಠ ಶಿವನಿಗೂ ಕೂಡ. ಇದು ಮೇಲೆ ನೋಡಿ ಹಾವು ಹೆಡೆ. ಓಕೆ. ಇದು ಸ್ಟಾರ್ ಫ್ರೂಟ್. ಓಕೆ, ನೋಡಿ ಎಷ್ಟು ಬಿದ್ದೋಗಿ. ಫ್ರೂಟ್ಸ್ ಆಕ್ಚುಲಿ ನಿಮ್ಮಲ್ಲಿ ಮನೆ ತುಂಬಾ ಉಂಟು, ತುಂಬಾ ಬೆಳೆಸಿದ್ದೀರಿ. ಹೌದು. ಇದು ತಿಂದು ನೋಡಿ, ಹಣ್ಣು ತಿಂದು ನೋಡಿ, ಅದು ತಿನ್ಬೇಡ, ಅದು ಇದು ಹಣ್ಣು ತಿಂದು. ಓಕೆ. ಈ ಸ್ವಲ್ಪ ಉಪ್ಪು ಖಾರ ಇದ್ರೆ ತುಂಬಾ ಚೆಂದ ಆಗ್ತದೆ, ಒಳ್ಳೆ ಆಗ್ತದೆ. ಇಲ್ಲಿ ಮಡ್ಗೆ ಮಾಡುವಂತ. ಇಲ್ಲಿ ಮಡ್ಗೆ ಮಾಡ್ತಾರೆ ಸರ್. ನೋಡಿ, ಅಲ್ಲಿ ನೋಡಿದ್ರೆ ಅಲ್ಲಿ ಚೆನ್ನಾಗಿದೆ, ಇಲ್ಲಿ ಜಾಸ್ತಿ ಚೆನ್ನಾಗಿದೆ ಆಟ ಆಡ್ಲಿಕ್ಕೆ. ಇಲ್ಲಿ ಫುಲ್ ಈಗ ವಾಲಿಬಾಲ್, ಥ್ರೋ ಬಾಲ್ ಎಲ್ಲ ಚೆನ್ನಾಗಿ ಮಡ್ಗೆ ಮಾಡಬಹುದು. ಹೌದು. ಓ, ನಿಮಗೆ ಜೋರು ಮಳೆ ಬಂದ್ರೆ ಅದೊಂದು ಈ ಫಾಲ್ಸ್ ಆಗಿ ನೀರು ಬೀಳ್ತದೆ ಅಲ್ಲಿ, ಅದರಲ್ಲಿ ಕೂತ್ರೆ ತಲೆಗೆಲ್ಲ ಒಳ್ಳೆ ಮಸಾಜ್ ಆದಾಗೆಲ್ಲ ಬರ್ತದೆ. ನಮಗೆ ಇಲ್ಲಿ ಹುಟ್ಟಿದ ಕಾರಣ ನಮಗೆ ವಿಶೇಷ ಅನ್ಸಲಿಕ್ಕಿಲ್ಲ, ಬಟ್ ಹೊರಗಿನ ಬೆಂಗಳೂರು ಸಿಟಿ ಲೈಫ್ ಬಂದ್ರೆ ಅವರಿಗೆ ತುಂಬಾ ಭಾರಿ ವಿಶೇಷ ಅನ್ಸುತ್ತೆ. ಆಕ್ಚುಲಿ ಇದನ್ನು ವಾಟರ್ ಥೆರಪಿ ಅಂತ ಇದು ಮಾಡೋದು ಅಲ್ವಾ? ನೇಚರ್ ಥೆರಪಿ, ಸೌಂಡ್ ಹೀಲಿಂಗ್ ಅಂತೆಲ್ಲ ಮಾಡ್ತಾರೆ ಈಗ, ಶಬ್ದ ಇಟ್ಕೊಂಡೆಲ್ಲ. ಇಲ್ಲಿ ಬಂದ್ರೆ ಅದು ಯಾವುದು ಬೇಡ.